ರೋಮರು. ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಯಾರು? ಭಾರತ ದೇಶವನ್ನ ಇಂಡಿಯಾ ಎಂದು ಕರೆದವರು ಭಾರತ ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ರೈಟ್ ಆನ್ಸರ್ ನೋಡಿ. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಭಾರತವನ್ನು ಹಿಂದೂಸ್ತಾನ್ ಅವರು ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು ನೋಡಿ. ಅವತ್ತಿನ ಪರ್ಷಿಯನ್ ಇವತ್ತಿನ ಇರಾನ್ ದೇಶ ಅಂತ ಕರಿತೀವಿ. ಇರಾನ್ ದೇಶ. ಭಾರತವನ್ನು ಇಂಡಿಯಾ ಅಂತ ಕರೆದವರು ಗ್ರೀಕರು. ಭಾರತವನ್ನ ಹಿಂದೂಸ್ತಾನ್ ಅಂತ ಕರೆದವರು ಯಾರಂದ್ರೆ ಪರ್ಷಿಯನ್ನರು ನೋಡಿ. ಹಾಗಾದ್ರೆ ನಾವು ನಿನ್ನೆ ಹಾಗೂ ಪೂರ್ವ ಘಟ್ಟಗಳನ್ನು ಪರಿಗಣಿಸಿದಾಗ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಆರಂಭಗೊಳ್ತಾವ ಅಂದ್ರ ತಪತಿ ನದಿಯ ದಂಡೆಯಿಂದ ಆರಂಭಗೊಳ್ತವೆ. ಪಶ್ಚಿಮ ಘಟ್ಟಗಳು ತಪತಿ ನದಿಯ ದಂಡೆಯಿಂದ ಆರಂಭಗೊಂಡು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳವರೆಗೆ ಹಂಚಿಕೆಯಾಗ್ಯಾವ. ಪಶ್ಚಿಮ ಘಟ್ಟಗಳ ಒಟ್ಟು ಉದ್ದ ಎಷ್ಟಿದೆ ಅಂತಂದ್ರೆ 1650 ಕಿಲೋಮೀಟರ್ ಉದ್ದವಿದೆ ನೋಡಿ. 1650 ಕಿಲೋಮೀಟರ್ ಉದ್ದವಾಗಿವೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಟೋಟಲ್ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. 6 ರಾಜ್ಯಗಳು ಯಾವ ಅಂತಂದ್ರೆ ನಂಬರ್ 1 ಗುಜರಾತ್, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು ನೋಡಿ. ಇವೆಲ್ಲ ಪಶ್ಚಿಮ ಘಟ್ಟಗಳೇ ಇವು. ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಇವು ಅದಲ್ಲ ಈಸ್ಟರ್ನ್ ಘಾಟ್ಸ್. ಇವು ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಟೋಟಲ್ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂತಂದ್ರೆ ಒಟ್ಟು 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. 6 ರಾಜ್ಯಗಳು ಯಾವಂದ್ರೆ ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಟೋಟಲ್ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಪಶ್ಚಿಮ ಘಟ್ಟಗಳು 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ. ಮತ್ತೆ ಇದು ಭಾರತ ದೇಶದ ಹಾಟ್ ಸ್ಪಾಟ್. ನಮ್ಮ ದೇಶದಲ್ಲಿ ಟೋಟಲ್ ಹಾಟ್ ಸ್ಪಾಟ್ ಗಳ ಸಂಖ್ಯೆ ಎಷ್ಟದಾವೆ? ದೇಶದಲ್ಲಿ 2 ಹಾಟ್ ಸ್ಪಾಟ್ ಗಳದಾವೆ, 3 ಅದಾವೆ, 4 ಅದಾವೆ, 5 ಅದಾವೆ. ಟೋಟಲ್ ಭಾರತ ದೇಶದ ಹಾಟ್ ಸ್ಪಾಟ್ ಗಳ ಸಂಖ್ಯೆ ಎಷ್ಟು? ದೇಶದಲ್ಲಿ ಒಟ್ಟು ಹಾಟ್ ಸ್ಪಾಟ್ ಗಳ ಸಂಖ್ಯೆ ಎಷ್ಟು? ದೇಶದಲ್ಲಿ 4 ಹಾಟ್ ಸ್ಪಾಟ್ ಗಳದ ನೋಡಿ. ಈ ಹಾಟ್ ಸ್ಪಾಟ್ ಗಳನ್ನು ಬಿಸಿ ತಾಣಗಳು ಅಂತ ಕರೀತಾರೆ. ಹಾಟ್ ಸ್ಪಾಟ್ ಗಳನ್ನ ಏನಂತ ಕರೀತಾರೆ? ಬಿಸಿ ತಾಣಗಳು. ಭಾರತ ದೇಶದಲ್ಲಿ 4 ಹಾಟ್ ಸ್ಪಾಟ್ ಗಳು ಯಾವ ಅಂತಂದ್ರೆ ಒಂದು ಪಶ್ಚಿಮ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತಗಳು, ಈಶಾನ್ಯ ಬೆಟ್ಟಗಳು, ಅವಕ್ಕೆ ಇಂಡೋ ಬರ್ಮಾ ಬೆಟ್ಟಗಳು ಅಂತ ಕರೀತಾರೆ. ಇಂಡೋ ಬರ್ಮಾ ಬೆಟ್ಟಗಳು. ಟೋಟಲ್ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಒಟ್ಟು 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ನೋಡಿ. ಹಂಚಿಕೆಯಾದ ರಾಜ್ಯಗಳ ಸಂಖ್ಯೆ 6. ಭಾರತ ದೇಶದ 4 ಹಾಟ್ ಸ್ಪಾಟ್ ಗಳಲ್ಲಿ ಒಂದು ಕರೀತೀವಿ ಪಶ್ಚಿಮ ಘಟ್ಟಗಳು. ಒಂದೇ ನಿಮಿಷ, ಕರೆಂಟ್ ಬಂದು. ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂತಂದ್ರೆ ಟೋಟಲ್ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. 6 ರಾಜ್ಯಗಳ ವಿಶೇಷ ಏನು ಅಂತಂದ್ರೆ ಇವುಗಳನ್ನ ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮತ್ತೊಂದು ಹಾಟ್ ಸ್ಪಾಟ್.
ಪಶ್ಚಿಮ ಘಟ್ಟಗಳು ಎಂಥ ಪರ್ವತಗಳಾಗಿವೆ? ಶಬಾಷ್. ಈ ಎಂಥ ಪರ್ವತಗಳಂದ್ರೆ ಅವಶೇಷ ಪರ್ವತಗಳು ಅಂತ ಕರಿತೀವಿ ನೋಡಿ. ಪಶ್ಚಿಮ ಘಟ್ಟಗಳು ಎಂಥ ಪರ್ವತಗಳಂದ್ರೆ ಅವಶೇಷ ಪರ್ವತಗಳು. ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲುಗಳಿಂದ ಸವಕಳಿಯಾಗಿ ನಿರ್ಮಾಣಗೊಂಡ ಪರ್ವತಗಳನ್ನೇ ಅವಶೇಷ ಪರ್ವತಗಳು. ಯಾಕಂದ್ರೆ ನಿತ್ಯ ಹರಿದ್ವರ್ಣಗಳು ಕಂಡು ಬರ್ತವೆ ನೋಡಿ. ನೋಡಿ ಹೆಂಗಿದೆ ಪಶ್ಚಿಮ ಘಟ್ಟಗಳಲ್ಲಿ. ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಅಪಾರ ಪ್ರಮಾಣದ ನಿತ್ಯ ಹರಿದ್ವರ್ಣ ಕಾಡುಗಳು. ಆ ಉದ್ದೇಶಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಚೆನ್ನಾಗಿದೆಯಲ್ಲ, ಚಂದದಲ್ಲ. ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರದಲ್ಲಿ ಇವುಗಳಿಗೆ ಪ್ರಧಾನವಾಗಿ 3 ರಾಜ್ಯಗಳು. ಆ 3 ರಾಜ್ಯಗಳು ಯಾವಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಮಹಾರಾಷ್ಟ್ರದಲ್ಲಿ ಏನಂತಾರೆ ಇವಕ್ಕ? ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಸಹ್ಯಾದ್ರಿ ಬೆಟ್ಟಗಳು. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು, ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳು. ಅಥವಾ ಇದನ್ನ ಏನ್ ಕರೀತಾರೆ? ಮಳೆಯ ನಾಡು ಅಂತ ಕರೀತಾರೆ, ಅಥವಾ ಮಲ್ನಾಡ ಅಂತ ಕರೀತಾರೆ. ಮಳೆಯ ನಾಡು ಅಥವಾ ಮಲ್ನಾಡ. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು, ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟ ಅಥವಾ ಮಳೆಯ ನಾಡು, ಕೇರಳ ರಾಜ್ಯದಲ್ಲಿ ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು ಅಂತ ಕರೀತಾರೆ. ನೋಡಿ, ಪಶ್ಚಿಮ ಘಟ್ಟಗಳನ್ನ ಕೇರಳ ರಾಜ್ಯದಲ್ಲಿ ಏನಂತ ಕರೀತಾರೆ ಅಂದ್ರೆ ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು ಅಂತ ಕರೀತಾರೆ. ಟೋಟಲ್ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿದ್ದು ಪ್ರಧಾನವಾದಂತ 3 ರಾಜ್ಯಗಳು. ಆ 3 ರಾಜ್ಯಗಳು ಯಾವಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು, ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟ ಮತ್ತು ಮಳೆಯ ನಾಡು ಅಂತ ಕರೀತಾರೆ. ಕೇರಳ ರಾಜ್ಯದಲ್ಲಿ ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು ಅಂತ ಹೇಳಿ ಕರೆಯಲ್ಪಡ್ತಾರೆ. ಮಹಾರಾಷ್ಟ್ರದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವಂದ್ರೆ ಕಾಲ್ಸುಬಾಯಿ. ನೋಡಿ, ಕಾಲ್ಸುಬಾಯಿ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಕಾಲ್ಸುಬಾಯಿ. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಕಾಲ್ಸುಬಾಯಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಳ್ಳಯ್ಯನಗಿರಿ. ನೋಡಿ, ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದಲ್ಲಿ ಮುಳ್ಳಯ್ಯನಗಿರಿ. ಕೇರಳ ರಾಜ್ಯದಲ್ಲಿ ಆನೈಮುಡಿ. ಕೇರಳ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಆನೈಮುಡಿ. 2965. ಕರೆಕ್ಟಾ? 2965, 2695. ಎರಡು 2695 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾಗಿರುವಂತ ಶಿಖರ. ನೋಡಿ, ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರ ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡು ಬರುವಂತ ಆನೈಮುಡಿ ಶಿಖರ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಅಂದ್ರ ಮುಳ್ಳಯ್ಯನಗಿರಿ. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಅಂದ್ರ ಕಾಲ್ಸುಬಾಯಿ. ಈ ಕಾಲ್ಸುಬಾಯಿ ಯಾವ ಪರ್ವತ ಸರಣಿಗಳಲ್ಲಿ ಕಂಡು ಬರುತ್ತದೆ ಅಂದ್ರೆ ಮಹಾರಾಷ್ಟ್ರದ ಹರಿಶ್ಚಂದ್ರ ಪರ್ವತ ಶ್ರೇಣಿಗಳು ಅಂತ ಬರ್ತವೆ. ಹರಿಶ್ಚಂದ್ರ ಪರ್ವತ ಸರಣಿಗಳು. ಆ ಮಹಾರಾಷ್ಟ್ರದ ಹರಿಶ್ಚಂದ್ರ ಪರ್ವತ ಸರಣಿಗಳಲ್ಲಿ ಈ ಕಾಲ್ಸುಬಾಯಿ ಅನ್ನುವಂತ ಶಿಖರ ಇದೆಯಲ್ಲ, ಕಾಲ್ಸುಬಾಯಿ ಶಿಖರ ಇಡೀ ಮಹಾರಾಷ್ಟ್ರದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಇನ್ನು ಕೇರಳ ರಾಜ್ಯದಲ್ಲಿ ಈ ಬೆಟ್ಟಗಳಿಗೆ ಏನಂತ ಕರೀತಾರೆ ಅಂದ್ರೆ ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು ಅಂತ ಕರೀತಾರೆ. ಇವು 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ. ಪಶ್ಚಿಮ ಘಟ್ಟಗಳು ಅಪಾರ ಪ್ರಮಾಣದಲ್ಲಿ ಮಳೆಯನ್ನು ತರ್ತವೆ. ಅದಕ್ಕೆ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿಗಳು ಜನ್ಮ ತಾಳ್ತಾವ. ನೋಡಿ,
ಅನೇಕ ನದಿಗಳು ಜನ್ಮ ತಾಳ್ತವೆ. ನದಿಗಳು ಜನ್ಮ ತಾಳ್ಬೇಕಾದ್ರೆ ಎರಡು ಉದ್ದೇಶ. ಒಂದು, ಗ್ರೌಂಡ್ ವಾಟರ್ ಪ್ರಮಾಣ ಜಾಸ್ತಿ ಆಗ್ಬೇಕು, ಇಲ್ಲಾಂದ್ರೆ ಗ್ಲೇಸಿಯರ್ಗಳಾಗ್ಬೇಕು. ಒಂದು, ಅಪಾರ ಪ್ರಮಾಣದಲ್ಲಿ ಹಿಮ ನದಿಗಳು, ಈ ಗ್ಲೇಸಿಯರ್ಗಳೇನಾಗ್ತಾವ ಅಂದ್ರೆ ಹಿಮ ನದಿಗಳಾಗಿರುತ್ತವೆ. ಇನ್ನು ಅಪಾರ ಪ್ರಮಾಣದ ಭೂಮಿ ಅಂತರಾಳದಲ್ಲಿ ಬರುವಂತ ಅಂತರ್ಜಲ ಮತ್ತು ಹಿಮ ನದಿಗಳಿಂದ ಏನಾಗ್ತಾವ, ನದಿಗಳು ಹರಿತವೆ. ಆ ಉದ್ದೇಶಕ್ಕಾಗಿ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ. ಇಲ್ಲಿ ಹುಟ್ಟುವಂತ ನದಿಗಳು ಯಾವುವು? ಗೋದಾವರಿ ನದಿ ಜನ್ಮ ತಾಳ್ತದೆ, ಗೋದಾವರಿ ನದಿ. ಕೃಷ್ಣಾ ನದಿ ಜನ್ಮ ತಾಳ್ತದೆ, ಕೃಷ್ಣ. ಕಾವೇರಿ ನದಿ ಜನ್ಮ ತಾಳ್ತದೆ, ಕಾವೇರಿ. ಪೆರಿಯಾರ್ ನದಿ ಜನ್ಮ ತಾಳ್ತದೆ. ಅನೇಕ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ, ಪೆರಿಯಾರ, ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗ, ಭದ್ರಾ, ವೇದಾವತಿ, ನೇತ್ರಾವತಿ, ಸುವರ್ಣವತಿ, ಕಬಿನಿ, ಹಾರಂಗಿ, ಲೋಕಪಾಲಿನಿ, ಶಿಂಷಾ, ಅನೇಕ ನದಿಗಳು ಜನ್ಮ ತಾಳ್ತವೆ ಪಶ್ಚಿಮ ಘಟ್ಟಗಳಲ್ಲಿ. ಅದಕ್ಕೆ ಪಶ್ಚಿಮ ಘಟ್ಟಗಳು ಒಂದು ಹಾಟ್ ಸ್ಪಾಟ್ ಅನ್ನು ಹೌದು, ಇದೊಂದು ಜೈವ ವೈವಿಧ್ಯಮಯವಾಗಿರುವಂತ ತಾಣನೂ ಹೌದು. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ 3 ಸಮಿತಿಗಳು ಜಾರಿಗೆ ಬಂದಿದ್ದಾವೆ ಈಗಾಗಲೇ. 3 ಸಮಿತಿಗಳು ಯಾವಂತಂದ್ರೆ, ಒಂದು ಕಸ್ತೂರಿ ರಂಗನ ಸಮಿತಿ, 2 ಮಾಧವ ಗಾಡಿಗಳ ಸಮಿತಿ, ಮತ್ತೆ ಚಂದ್ರಶೇಖರಯ್ಯ ಸಮಿತಿ. ನೋಡಿ, 3 ಸಮಿತಿಗಳು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಜಾರಿಗೆ ಬಂದಂತ ಸಮಿತಿಗಳು. ಒಂದು ಕಸ್ತೂರಿ ರಂಗನ ಸಮಿತಿ, ಮಾಧವ ಗಾಡಿಗಳ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ. ಯಾಕಂದ್ರೆ ಪಶ್ಚಿಮ ಘಟ್ಟಗಳು ನಮ್ಮ ಜೀವಾವಶೇಷಗಳಂತ ಕರೀತಾರೆ. ನಮ್ಮನ್ನ ರಕ್ಷಣೆ ಮಾಡುವಂತ ಶಕ್ತಿ ಅವಕ್ಕಿದೆ. ಕಸ್ತೂರಿ ರಂಗನ ಸಮಿತಿ, ಮಾಧವ ಗಾಡಿಗಳ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಜಾರಿಗೆ ಬಂದಂತ ಪ್ರಧಾನವಾದ ಸಮಿತಿಗಳಂತೇಳಿ ಗುರುತಿಸ್ತೀವಿ. ಅಂದ್ರೆ ಇಲ್ಲಿ ಯಾರು ಗಣಿಗಾರಿಕೆ ಮಾಡಂಗಿಲ್ಲ, ಇಲ್ಲಿ ಸ್ಫೋಟಕ ವಸ್ತುಗಳನ್ನು ಪ್ರಯೋಗ ಮಾಡುವಂತಿಲ್ಲ. ಹೌದಾ, ಪಶ್ಚಿಮ ಘಟ್ಟಗಳಲ್ಲಿ ಯಾರು ಗಣಿಗಾರಿಕೆ, ಯಾಕಂದ್ರೆ 100 ಲಕ್ಷಾಂತರ ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತವೆ. ರಾಷ್ಟ್ರೀಯ ಉದ್ಯಾನವನಗಳಿವೆ, ಪಕ್ಷಿಧಾಮಗಳಿವೆ, ಸಾಕಷ್ಟು ಅಣೆಕಟ್ಟುಗಳಿವೆ, ಜಲಪಾತಗಳಿವೆ. ಆ ಉದ್ದೇಶಕ್ಕಾಗಿ ಪಶ್ಚಿಮ ಘಟ್ಟಗಳಲ್ಲಿ ಏನಾದ್ರೂ ನಾವು ಮನಸ್ಸಿಗೆ ಬಂದ ಗಣಿಗಾರಿಕೆಯನ್ನು ಮಾಡಿದೆವು ಅಂತಂದ್ರೆ, ಇಲ್ಲಿ ಆ ಭೂಮಿಯನ್ನು ಒಡೆದ ಗಣಿಗಾರಿಕೆಯನ್ನು ಮಾಡಿದೆವು ಅಂತಂದ್ರೆ ಅದೆಲ್ಲ ಕಲ್ಲು ಮಣ್ಣುಗಳು ನಾಶ ಆಗ್ತವೆ. ಆ ಉದ್ದೇಶಕ್ಕಾಗಿ ಮತ್ತೆ ಆನೆಗಳು ಬದುಕ್ತವೆ. ಇಲ್ಲಿ ಅಪಾರ ಪ್ರಮಾಣದಲ್ಲಿ ಆನೆಗಳಿದಾವೆ, ಆನೆಗಳು, ಹುಲಿಗಳು, ಸಿಂಹಗಳು. ಆ ಉದ್ದೇಶಕ್ಕಾಗಿ ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ಈ ಒಂದು ಗಣಿಗಾರಿಕೆ ಆಗಲಿ ಅಥವಾ ಸ್ಫೋಟಕ ಕಾರ್ಯಾಚರಣೆ ಆಗಲಿ ಮಾಡುವಂತೆ ಅವಕಾಶವನ್ನು ನೀಡಕ ಕೊಡ್ತಾ ಇಲ್ಲ. ಯಾವುದು ಅಂದ್ರೆ ಈ ಸಮಿತಿಗಳ ಪ್ರಕಾರ ಕಸ್ತೂರಿ ರಂಗನ ಸಮಿತಿ, ಮಾಧವ ಗಾಡಿಗಳ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ ಅಂತ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಪ್ರಧಾನವಾಗಿರುವಂತಹ ಘಾಟಗಳು ಕಂಡು ಬರ್ತವೆ. ಅವುಗಳನ್ನ ಕಣಿವೆ ಮಾರ್ಗಗಳು ಅಂತ ಕರೀತಾರೆ. ಕಣಿವೆ ಮಾರ್ಗ ಅಥವಾ ಘಾಟ್ ಸೆಷನ್ಗಳಂತ ಕರಿತೀವಿ. ಘಾಟಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವ ಪ್ರಧಾನವಾದಂತಹ ಘಾಟಗಳಂದ್ರೆ, ಒಂದು ತಾಲಾಘಾಟ, ಬೋರಾಘಾಟ, ಪಾಲಾಘಾಟ. ಪಶ್ಚಿಮ ಘಟ್ಟಗಳಲ್ಲಿ ಇವು 3 ಪ್ರಧಾನವಾಗಿರುವಂತಹ ಘಾಟಗಳಂತ ಕರಿತೀವಿ. ತಾಲಾಘಾಟ, ಬೋರಾಘಾಟ, ಪಾಲಾಘಾಟ. ತಾಲಾಘಾಟ ಯಾವ ಸ್ಥಳಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ? ತಾಲಾಘಾಟ ಮುಂಬೈ ಮತ್ತು ನಾಸಿಕ್ಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ಮುಂಬೈ ಮತ್ತು ನಾಸಿಕ್ಗಳ ಮಧ್ಯೆ ಕನೆಕ್ಟ್ ಮಾಡುವಂತ ಘಾಟ ಯಾವಂದ್ರೆ, ಸರಿ ಉತ್ತರ ತಾಲಾಘಾಟ. ಇನ್ನು ಬೋರಾಘಾಟ ಮುಂಬೈ ಟು ಪುಣೆ, ಮುಂಬೈ ಮತ್ತು ಪುಣೆಗಳ ಮಧ್ಯೆ ಕನೆಕ್ಟ್ ಮಾಡುವಂತ ಘಾಟ ಬೋರಾಘಾಟ. ಇನ್ನು ಪಾಲಾಘಾಟ ತ್ರಿವೆಂಡಂ ಟು ಚೆನ್ನೈ. ನೋಡಿ, ತ್ರಿವೆಂಡಂ ಟು ಚೆನ್ನೈ. ಈ ಪಾಲಾಘಾಟದ ಮೇಲೆ ಏನು ಕ್ವಶನ್ ಕೇಳಿದ್ದಾನಂದ್ರೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಉದ್ದವಾಗಿರುವಂತ ಘಾಟ ಮತ್ತು ದೊಡ್ಡ ಘಾಟ ಯಾವ್ದಂತ ಕೇಳೋಣ. ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಉದ್ದ ಮತ್ತು ದೊಡ್ಡದಾದಂತ ಘಾಟ ಯಾವಂದ್ರೆ ಅದು ಪಾಲಾಘಾಟ. ಪಾಲಾಘಾಟ ಯಾವ ಬಂದರದೊಂದಿಗೆ ಸಂಪರ್ಕವನ್ನು ಕಲ್ಪಿಸಿದೆ ಅಂತ ಕ್ವಶನ್ ಕೇಳೋಣ. ಪಾಲಾಘಾಟ ಯಾವ ಬಂದರದೊಂದಿಗೆ ಸಂಪರ್ಕವನ್ನು ಕಲ್ಪಿಸಿದೆ ಅಂತಂದ್ರೆ, ಯಾವ ಬಂದರ? ಕೊಚ್ಚಿನ ಬಂದರದೊಂದಿಗೆ ಸಂಪರ್ಕವನ್ನು ಕಲ್ಪಿಸಿದೆ. ನೋಡಿ, ಕೊಚ್ಚಿನ ಬಂದರ. ಇದು ಕ್ವಶನ್ ಕೇಳಿದ್ದಾರೆ. ಪಾಲಾಘಾಟ ಯಾವ ಸ್ಥಳಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡುತ್ತದೆ ಅಂತಂದ್ರೆ ಅದು ಕೊಚ್ಚಿನ ಬಂದರದೊಂದಿಗೆ ತನ್ನ ಕನೆಕ್ಟ್ ಮಾಡ್ತದೆ. ಕೊಚ್ಚಿನ ಬಂದರದೊಂದಿಗೆ ಕನೆಕ್ಟ್ ಮಾಡ್ತದೆ. ಕೊಚ್ಚಿನ ಬಂದರ.
ಭಾರತ ದೇಶದಲ್ಲಿ ಮಸಾಲೆಯ ಬಂದರ ಅಂತ ಕರೆಸಿಕೊಂಡಿರತಕ್ಕಂತ ಕೊಚ್ಚಿನ ಬಂದರೊಂದಿಗೆ ಕನೆಕ್ಟ್ ಮಾಡುವಂತ ಘಾಟ ಅಂದ್ರೆ ಪಾಲಾಘಾಟ. ತಾಲಾಘಾಟ, ಬೋರಾಘಾಟ, ಪಾಲಾಘಾಟ. ತಾಲಾ ಮುಂಬೈನಿಂದ ನಾಸಿಕ್, ಬೋರಾ ಮುಂಬೈನಿಂದ ಪುಣೆ, ಪಾಲಾ ತ್ರಿವೇಂಡಂ ಟು ಚೆನ್ನೈಗಳ ಮಧ್ಯದಲ್ಲಿ ಕನೆಕ್ಟ್ ಆಗ್ತದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಘಾಟಗಳು ಚಾರ್ಮುಡಿ ಘಾಟ್, ಸಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಸಂಪಾಂಜೆ ಘಾಟ್, ದೇವಿಮನೆ ಘಾಟ್, ದೇವಿಮನೆ ಘಾಟ್, ಚಾರ್ಮುಡಿ ಘಾಟ್, ಸಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಸಂಪಾಂಜೆ ಘಾಟ್, ದೇವಿಮನೆ ಘಾಟ್, ಬಿಸಿಲೆ ಘಾಟ್. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಘಾಟಗಳು. ಚಾರ್ಮುಡಿ ಘಾಟ್ ಯಾವ ಸ್ಥಳಗಳ ಮಧ್ಯೆ ಕನೆಕ್ಟ್ ಆಗ್ತದೆ? ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಆಗ್ತದೆ. ನೋಡಿ, ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಆಗುವಂತ ಘಾಟ್ ಚಾರ್ಮುಡಿ ಘಾಟ್. ಶಿರಡಿ ಘಾಟ, ಸಕಲೇಶ್ಪುರ್, ಶಿರಡಿ ಘಾಟ್ ಯಾವ ಸ್ಥಳಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ? ಹಾಸನ್ ಸಕಲೇಶ್ಪುರ್ ಟು ಮುಂದೆ ಕಂಟಿನ್ಯೂ ಎಲ್ಲಿ ತನಕ ಹೋಗ್ತದೆ? ಮಂಗಳೂರದವರೆಗೆ. ನೋಡಿ, ಹಾಸನ, ಸಕಲೇಶ್ಪುರ್ ಮತ್ತು ಮಂಗಳೂರುಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತದೆ. ಹಾಸನ್, ಸಕಲೇಶ್ಪುರ್, ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಮಾಡುವಂತ ಘಾಟ ಅಂದ್ರೆ ಶಿರಡಿ ಘಾಟ್. ಶಿವಮೊಗ್ಗದಿಂದ ಉಡುಪಿ, ಶಿವಮೊಗ್ಗದಿಂದ ಉಡುಪಿ ಆಗುಂಬೆ ಘಾಟ್. ಹುಲಿಕಲ್ ಘಾಟ, ಶಿವಮೊಗ್ಗದಿಂದ ಕುಂದಾಪುರ, ಕುಂದಾಪುರ. ಸಂಪಾಂಜೆ ಘಾಟ, ಮಾನೆ ಟು ಮಾನೆಯಿಂದ ಮೈಸೂರು. ದೇವಿಮನೆ ಘಾಟ, ಕುಮಟಾ ಟು ಸಿರ್ಸಿ. ಬಿಸಿಲೆ ಘಾಟ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ್. ಕುಕ್ಕೆ ಸುಬ್ರಹ್ಮಣ್ಯವನ್ನ ಕರ್ನಾಟಕದ ದೇವಾಲಯಗಳ ತವರು ಮನೆ ಅಂತ ಕರೀತಾರೆ. ಕುಕ್ಕೆ ಸುಬ್ರಹ್ಮಣ್ಯವನ್ನ ಕರ್ನಾಟಕದ ದೇವಾಲಯಗಳ ತವರು ಮನೆ. ಹಾಗಾದ್ರೆ ಚಾರ್ಮುಡಿ ಘಾಟ, ಸಿರಾಡಿ ಘಾಟ, ಆಗುಂಬೆ ಘಾಟ, ಹುಲಿಕಲ್ ಘಾಟ, ಸಂಪಾಂಜೆ ಘಾಟ, ದೇವಿಮನೆ ಘಾಟ, ಬಿಸಿಲೆ ಘಾಟ. ಈ ಬಿಸಿಲೆ ಘಾಟದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆ ರೂಪಿಸಿದ. ನೋಡಿ, ಆನೆ ಕಾರಿಡಾರ್ ಯೋಜನೆ. ಆನೆಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆಯನ್ನು ಯಾವ ಘಾಟದಲ್ಲಿ ಅಂದ್ರೆ ಬಿಸಿಲೆ ಘಾಟದಲ್ಲಿ. ಮುಂಬೈದಿಂದ ನಾಸಿಕ್ಗಳ ಮಧ್ಯೆ ಕನೆಕ್ಟ್ ಮಾಡೋದು ತಾಲಾಘಾಟ, ಮುಂಬೈದಿಂದ ಪುಣೆಗಳ ಮಧ್ಯೆ ಕನೆಕ್ಟ್ ಮಾಡೋದು ಬೋರಾಘಾಟ, ತ್ರಿವೇಂಡಂ ಚೆನ್ನೈಗಳ ಮಧ್ಯೆ ಕನೆಕ್ಟ್ ಮಾಡೋದು ಪಾಲಾಘಾಟ. ಇವೆಲ್ಲ ಏನು ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಘಾಟಗಳನ್ನು ಗುರುತಿಸ್ತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಘಾಟ್ ಸೆಷನ್ಗಳು, ಅತ್ಯಂತ ಮುಖ್ಯವಾಗಿರುವಂತ ಘಾಟಗಳು ಅಂತೇಳಿ ನೋಡ್ತೀವಿ. ಕಣಿವೆ ಮಾರ್ಗಗಳು. ಪಶ್ಚಿಮ ಘಟ್ಟಗಳಲ್ಲಿ ಇವೆಲ್ಲ ವಿಶೇಷಗಳದ. ನೋಡಿ, ಇನ್ನು ಪೂರ್ವ ಘಟ್ಟಗಳಿಗೆ ಬಂದಾಗ ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? 4, 5, 6, 7. ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರೆ 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ನೋಡಿ, 4 ರಾಜ್ಯಗಳು ಯಾವುವು? ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಒಡಿಶಾ ರಾಜ್ಯದಲ್ಲಿ. ಈ 4 ರಾಜ್ಯಗಳಲ್ಲಿ ಪೂರ್ವ ಘಟ್ಟಗಳ ಹಂಚಿಕೆಯಾಗವು. ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಒಡಿಶಾ. ತಮಿಳುನಾಡಿನಲ್ಲಿ ಪೂರ್ವ ಘಟ್ಟಗಳಿಗೆ ಏನಂತ ಕರೀತಾರಂದ್ರೆ ಜಂಗಿ ಬೆಟ್ಟ ಮತ್ತು ಜೌಡಿ ಬೆಟ್ಟಗಳಂತ ಕರೀತಾರೆ. ನೋಡಿ,
ಜಂಗಿ ಮತ್ತು ಜವಡಿ ಬೆಟ್ಟಗಳು. ಪೂರ್ವ ಘಟ್ಟಗಳನ್ನು ತಮಿಳುನಾಡಿನಲ್ಲಿ ಜಂಗಿ ಬೆಟ್ಟ, ಜವಡಿ ಬೆಟ್ಟ, ಕಚ್ಚಮಲೈ, ಪಚ್ಚಮಲೈ, ಪಚ್ಚಮಲೈ, ಜಂಗಿ, ಜವಡಿ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಬೆಟ್ಟಗಳು. ತಮಿಳುನಾಡಿನಲ್ಲಿ ಜಂಗಿ ಬೆಟ್ಟಗಳು, ಜವಡಿ ಬೆಟ್ಟಗಳು, ಕಚ್ಚಮಲೈ, ಪಚ್ಚಮಲೈ ಅನ್ನುವಂತ ಹೆಸರನ್ನು ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿ ನೋಡಿ, ಚಾಮರಾಜನಗರದಲ್ಲಿ ಪೂರ್ವ ಘಟ್ಟಗಳನ್ನು ಏನು ಕರೀತಾರೆ ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ನೋಡಿ, ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ ಪೂರ್ವ ಘಟ್ಟಗಳು ಏನಂತ ಕರೀತಾರೆ ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳನ್ನು ಕರೀತಾರೆ. ಪೂರ್ವ ಘಟ್ಟಗಳನ್ನು ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ. ನಾಳೆ ಕ್ವಶನ್ ಕೇಳ್ತಾನೆ, ಪೂರ್ವ ಘಟ್ಟಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಹಂಚಿಕೆಯಾಗಿವೆ ಅಂದ್ರ ಚಾಮರಾಜನಗರದಲ್ಲಿ ಹಂಚಿಕೆಯಾಗಿವೆ. ಆ ಚಾಮರಾಜನಗರದಲ್ಲಿ ಏನ್ ಕರೀತಾರೆ ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳು ಅಂತೇಳಿ ಕರೀತಾರೆ. ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳು ಎಲ್ಲಿ? ಚಾಮರಾಜನಗರದಲ್ಲಿ. ಇನ್ನು ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು ಅಂತ ಕರೀತಾರೆ ನೋಡಿ. ರಂಪಾ ಬೆಟ್ಟಗಳು ಮತ್ತು ನಲ್ಲಮಲೈ ಬೆಟ್ಟಗಳು. ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು. ರಂಪಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಆರಮಕೊಂಡ ಶಿಖರ ನೋಡಿ. ಆರಮಕೊಂಡ ಶಿಖರ 1680 ಮೀಟರ್ ಎತ್ತರವಾಗಿದ್ದು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತ ಶಿಖರ ನೋಡಿ. ಇಡೀ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದಂದ್ರ ಆರಮಕೊಂಡ ಶಿಖರ. ಆರಮಕೊಂಡ ಪೂರ್ವ ಘಟ್ಟಗಳಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಆರಮಕೊಂಡ ಶಿಖರ. ಈ ರಂಪಾ ಬೆಟ್ಟಗಳಲ್ಲಿ ಜಗತ್ ಪ್ರಸಿದ್ಧವಾಗಿರುವಂತ ತಿರುಪತಿ ತಿಮ್ಮಪ್ಪನ ದೇವಾಲಯ ನೋಡಿ. ಜಗತ್ತಿನ ಪ್ರಸಿದ್ಧವಾಗಿರುವಂತ ತಿರುಪತಿ ತಿಮ್ಮಪ್ಪನ ದೇವಾಲಯ, ವೆಂಕಟರಮಣ ಗೋವಿಂದ ಗೋವಿಂದ ಅಲ್ಲದಾವ. ಯಾವ? ರಂಪಾ ಬೆಟ್ಟಗಳಲ್ಲಿ. ನಮಸ್ಕಾರ ಮಾಡಬೇಕು. ರಂಪಾ ಬೆಟ್ಟಗಳಲ್ಲಿ ಜಗತ್ತಿನ ಪ್ರಸಿದ್ಧವಾಗಿರುವಂತ ತಿರುಪತಿ ತಿಮ್ಮಪ್ಪನ ದೇವಾಲಯ ಇದೆ, ಆಂಧ್ರ ಪ್ರದೇಶದ ರಂಪಾ ಬೆಟ್ಟಗಳಲ್ಲಿ. ನೋಡಿ, ಒಡಿಸ್ಸಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂತ ಬೆಟ್ಟಗಳನ್ನ, ಇದು ಕ್ವಶನ್ ಆಗಿದೆ ನೋಡಿ. ಒಡಿಸ್ಸಾ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಏನು ಕಂಡು ಬರುತ್ತೆ ಅಂದ್ರೆ ಕಬ್ಬಿಣದ ಖನಿಜ ಸಂಪನ್ಮೂಲಗಳು ಕಂಡು ಬರುತ್ತೆ. ಒಡಿಸ್ಸಾ ರಾಜ್ಯದಲ್ಲಿ ಕಿಯೋಂಜರ್ ಬೆಟ್ಟಗಳು, ಸಿಮ್ಲಿಪಾಲ್ ಬೆಟ್ಟಗಳು, ಕಿಯೋಂಜರ್ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು. ಈ ಕಿಯೋಂಜರ್ ಬೆಟ್ಟ ಮತ್ತು ಸಿಮ್ಲಿಪಾಲ್ ಬೆಟ್ಟಗಳಲ್ಲಿ ಕಂಡು ಬರುವಂತ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಯಾವುದು? ಮಹೇಂದ್ರಗಿರಿ ನೋಡಿ. ಮಹೇಂದ್ರಗಿರಿ ಇದು 2017 PDO ಕೇಳಿದಂತ ಪ್ರಶ್ನೆ ಇದು. ಮತ್ತೆ TET ಕೂಡ ಪ್ರಶ್ನೆ ಕೇಳಿದ್ದಾನೆ. ಕಿಯೋಂಜರ ಬೆಟ್ಟ ಮತ್ತು ಸಿಮ್ಲಿಪಾಲ್ ಬೆಟ್ಟಗಳಲ್ಲಿ ಕಂಡು ಬರುವಂತ ಅತಿ ಎತ್ತರವಾದ ಶಿಖರ ಮಹೇಂದ್ರಗಿರಿ ಶಿಖರ ನೋಡಿ. ಮಹೇಂದ್ರಗಿರಿ ಅನ್ನುವಂತ ಶಿಖರ ಕಂಡು ಬರ್ತದೆ. ಮಹೇಂದ್ರಗಿರಿ ಶಿಖರ. ಇದೆ ನೋಡಿ, ತಿರುಪತಿ ತಿಮ್ಮಪ್ಪನ ದೇವಾಲಯ. ಇದೇ ಪೂರ್ವ ಘಟ್ಟಗಳಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಶಿಖರ. ಈ ಬೆಟ್ಟಗಳ ಪಕ್ಕದಲ್ಲಿ ಕಂಡು ಬರುತ್ತದೆ. ನೋಡಿದ್ರಿ? ನೋಡಿ, ತಮಿಳುನಾಡಿನಲ್ಲಿ ಏನಂತ ಕರೀತಾರೆ? ಜಂಗಿ ಬೆಟ್ಟಗಳು, ಜವಡಿ ಬೆಟ್ಟಗಳು, ಕಚ್ಚಮಲೈ, ಪಚ್ಚಮಲೈ. ಕರ್ನಾಟಕದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು. ಆ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಆರಮಕೊಂಡ ಶಿಖರ, 1680 ಮೀಟರ್ ಎತ್ತರವಾಗಿದೆ. ಒಡಿಸ್ಸಾ ರಾಜ್ಯದಲ್ಲಿ ಕಿಯೋಂಜರ ಬೆಟ್ಟಗಳು, ಸಿಮ್ಲಿಪಾಲ್ ಬೆಟ್ಟಗಳು.
ಈ ಕಿಯೋಂಜರ ಬೆಟ್ಟ, ಸಿಮ್ಲಿಪಾಲ ಬೆಟ್ಟಗಳು ಎದಕ್ ಫೇಮಸ್ ಆಗಿವೆ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಕಬ್ಬಿಣಕ್ಕೆ ಫೇಮಸ್ ಆಗಿವೆ ನೋಡಿ. ಕಬ್ಬಿಣದ ಅದಿರು, ಅತಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅದಿರುಗಳಿಗೆ ಪ್ರಸಿದ್ಧಿಯಾಗಿರುವಂತಹ ಬೆಟ್ಟಗಳು ಕಿಯೋಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ ಬೆಟ್ಟಗಳು. ಟೋಟಲ್ 4 ರಾಜ್ಯಗಳಲ್ಲಿ ಹಂಚಿಕೆ ಈಗ. ಹಾಗಾದ್ರೆ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು? ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದಂದ್ರ ನೀಲಗಿರಿ ಬೆಟ್ಟಗಳು ನೋಡಿ. ನೀಲಗಿರಿ ಬೆಟ್ಟಗಳು. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವಂದ್ರ ನೀಲಗಿರಿ ಬೆಟ್ಟಗಳು. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವಂತ ಸ್ಥಳ ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತ ಶಿಖರ ಕ್ವಶನ್ ಆಗಿದೆ ನೋಡಿ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದಂದ್ರೆ ದೊಡ್ಡ ಬೆಟ್ಟ ನೋಡಿ. ದೊಡ್ಡ ಬೆಟ್ಟ. ಈ ದೊಡ್ಡ ಬೆಟ್ಟ 2637 ಮೀಟರ್ ಎತ್ತರವಾಗಿದೆ. 2637 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರುವಂತ 2ನೇ ಶಿಖರ ನೋಡಿ. ನೋಡಿ ದೊಡ್ಡ ಬೆಟ್ಟ ಇದೆಯಲ್ಲ, ಇದು 2637 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರುವಂತ 2ನೇ ಶಿಖರ. ದಕ್ಷಿಣ ಭಾರತ ಅತಿ ಎತ್ತರವಾದ ಶಿಖರ ಅಂದ್ರ ಆನೈಮುಡಿ ಶಿಖರ. ಆನೈಮುಡಿ ಇದು 2695 ಮೀಟರ್ ಎತ್ತರವಾಗಿದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರುವಂತ 2ನೇ ಶಿಖರ ಯಾವ್ದಂದ್ರ ಅದು ದೊಡ್ಡ ಬೆಟ್ಟ. 2637 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂತ 2ನೇ ಶಿಖರ ಅಂತ ಹೇಳಿ ಗುರುತಿಸ್ತೀವಿ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರುವಂತ 2ನೇ ಶಿಖರ. ಇದು ಕ್ವಶನ್ ಹಿಂಗೆ ಕೇಳಿದ್ದಾನೆ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರುವಂತ 2ನೇ ಶಿಖರ ಯಾವಂದ್ರ ಅದು ದೊಡ್ಡ ಬೆಟ್ಟ. ಈ ದೊಡ್ಡ ಬೆಟ್ಟದ ಪಕ್ಕದಲ್ಲಿ ಏನಿದೆ ಅಂದ್ರೆ ಊಟಿ ಇದೆ ನೋಡಿ. ಊಟಿ ಅಥವಾ ಉದಕ ಮಂಡಲ. ಉದಕ ಮಂಡಲ. ಈ ಊಟಿ ಅಥವಾ ಉದಕ ಮಂಡಲವನ್ನು ಏನಂತ ಕರೀತಾರಂದ್ರೆ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ ನೋಡಿ. ಊಟಿ ಅಥವಾ ಉದಕ ಮಂಡಲವನ್ನ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ. ಇದು ಕ್ವಶನ್ ಕೇಳಿದ್ದಾನೆ. ಉತ್ತರ ಭಾರತ ಗಿರಿಧಾಮಗಳ ರಾಣಿ ಅಂದ್ರೆ ಚಕ್ರತ. ದಕ್ಷಿಣ ಭಾರತ ಗಿರಿಧಾಮಗಳ ರಾಣಿ ಅಂದ್ರೆ ಉದಕ ಮಂಡಲ ಅಥವಾ ಊಟಿ. ಉದಕ ಮಂಡಲ ಅಥವಾ ಊಟಿಯನ್ನು ಏನ್ ಕರೀತಾರೆ ಅಂದ್ರೆ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರೆ. ಎಲ್ಲಿ? ಈ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ. ಇದು ನೋಡಿ, ಇದೇ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ. ಈ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಇಲ್ಲಿ ಕಂಡು ಬರುವ ಸುಂದರವಾದ ಗಿರಿಧಾಮ ಯಾವುದಂದ್ರೆ ಉದಕ ಮಂಡಲ ಅಥವಾ ಊಟಿ. ಉದಕ ಮಂಡಲ ಅಥವಾ ಊಟಿಯನ್ನ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಉದಕ ಮಂಡಲ. ಬಹಳ ನಿಸರ್ಗದತ್ತವಾಗಿ ಅತಿ ಸೌಂದರ್ಯವಂತವಾಗಿರುವಂತಹ ಸ್ಥಳಗಳೆಲ್ಲ ಇವು. ಉದಕ ಮಂಡಲ ಅಥವಾ ಊಟಿಗಳು ಏನಪ್ಪಾ ಅಂದ್ರೆ ಪ್ರವಾಸಿಗರ ನೋಡಲು ಅತ್ಯಂತ ರೋಮಾಂಚನವಾಗಿರುವಂತಹ ಸ್ಥಳಗಳು. ಪ್ರವಾಸಿಗರಿಗೆ ಅತಿ ರೋಮಾಂಚನವಾಗಿರುವಂತ ಆ ಊಟಿ ಉದಕ ಮಂಡಲದ ಹರಿಯುವಂತ ಸಣ್ಣ ಪುಟ್ಟ ನದಿಗಳು ನೋಡಿ. ಉದಕ ಮಂಡಲ ಅಥವಾ ಊಟಿಯಲ್ಲಿ ಹರಿಯುವಂತ ಸಣ್ಣ ಪುಟ್ಟ ನದಿಗಳು ಪ್ರವಾಸಿಗರನ್ನ ಅತಿ ಹೆಚ್ಚು ಆಕರ್ಷಣೆ ಮಾಡುವಂತ ಸ್ಥಳಗಳಲ್ಲಿ ಇವು ಕೂಡ ಒಂದು.
ನಾವೆಲ್ಲ ಹೋಗಿ ಬಂದೆ, ನೀವ್ ಯಾಕೆ ಹೋಗಬಾರದು ಅಂತ. ನಾವು ಡಿ.ಎಡ್ ಟೂರ್ ಇದ್ದಾಗ ಹೋಗಿವ್ ನಾವೆಲ್ಲ. ಇಲ್ಲಿ ನೀವು ಹೋಗಿ ಬರ್ರಿ. ಹೆಂಗಿದೆಯಲ್ಲ. ನೀಲಗಿರಿ ಬೆಟ್ಟಗಳಂದ್ರೆ ಅಪಾರ ಪ್ರಮಾಣದಲ್ಲಿ ನೀಲಗಿರಿ ಮರಗಳು ಕಂಡು ಬರ್ತವೆ. ಅತ್ಯಂತ ಮುಗಿಲು ಮುಟ್ಟು ಎತ್ತರವಾದ ನೀಲಗಿರಿ ಮರಗಳನ್ನು ನಾವು ಇಲ್ಲಿ ನೋಡ್ತೀವಿ. ಅಲ್ಲಿ ಕುದುರೆಗಳ ಮೇಲೆ ಕುತ್ಕೊಂಡ ಕುದುರೆ ಇದು ಕಳಿಸ್ತಾರೆ ನಿಮ್ಗೆ. ಪೀತೋತ್ತರ 100, 200, 300, 400 ಒಂದ್ಸರಿ ಕುದುರೆ ಮೇಲೆ ಕುತ್ಕೊಂಡು ಅಲ್ಲಿ ಎಂಜಾಯ್ಮೆಂಟ್ ಮಾಡೋದು ಬಹಳ ವಿಶೇಷ ಇದೆ ಅದ ಪ್ಲೇಸ್. ಉದಕಮಂಡಲ ಅಥವಾ ಊಟಿ. ಅದಕ್ಕೆ ಇದನ್ನೇನ್ ಕರೀತಾರಂದ್ರೆ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಹೇಳಿ ಕರೀತಾರೆ. ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಎಸ್ಟೇಟ್ಗಳು ಕೂಡ ಕಂಡು ಬರ್ತವಿಲ್ಲ ಇಲ್ಲಿ. ನೋಡಿ ಹೆಂಗದ ನೋಡ ಬೆಟ್ಟಗಳು. ನೋಡಿ ಹೆಂಗದಾವೆ ಎಲ್ಲ ತಮಿಳ್ನಾಡು ಇವೆಲ್ಲ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಎಲ್ಲ ಕೊರೋನಾದ ಮುಗಿಲಿ, ನಿಮ್ ಜಾಬ್ ಆಗಿಲ್ಲ, ಹೋಗಿ ಬರಕತ್ತಿರ ಒಂದ್ಸರಿ ಇಲ್ಲಿ. ಈಗ ನೋಡಿ, ಇವ ಅಜಂತ ಬೆಟ್ಟಗಳು ಅಂತ ಕರೀತಾರೆ. ಇವು ಕೂಡ ಅಜಂತ ಬೆಟ್ಟಗಳು. ಇದೆಯಲ್ಲ, ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಡೆಕ್ಕನ್ ಟ್ರ್ಯಾಪ್. ಈ ಡೆಕ್ಕನ್ ಟ್ರ್ಯಾಪ್ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತ ಕರೀತಾರೆ. ಆಂಧ್ರದಲ್ಲಿ ತೆಲಂಗಾಣ ಪ್ರಸ್ಥಭೂಮಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಸ್ಥಭೂಮಿ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಸ್ಥಭೂಮಿ. ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಪ್ರಸ್ಥಭೂಮಿ. ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಪ್ರಸ್ಥಭೂಮಿ. ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಂಡು ಬರುವಂತ 3 ಪ್ರಧಾನವಾಗಿರುವಂತಹ ಪ್ರಸ್ಥಭೂಮಿಗಳು: ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ, ಆಂಧ್ರದಲ್ಲಿ ತೆಲಂಗಾಣ ಪ್ರಸ್ಥಭೂಮಿ, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನ ನೋಡ್ತೀವಿ. ಫೇಮಸ್. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪ್ರಸ್ಥಭೂಮಿ, ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ, ಆಂಧ್ರದಲ್ಲಿ ತೆಲಂಗಾಣ ಪ್ರಸ್ಥಭೂಮಿಗಳು. ಎಷ್ಟು ಪ್ರಸ್ಥಭೂಮಿಗಳದಾವ ಅಂದ್ರೆ 3 ಪ್ರಸ್ಥಭೂಮಿಗಳನ್ನ ನೋಡ್ತೀವಿ. ಇದು ನೋಡಿ ಇಲ್ಲದವಲ್ಲ, ಇವು ಮಹಾದೇವ ಬೆಟ್ಟಗಳು ಅಂತ ಕರೀತಾರೆ. ಇವೇನಂದ್ರೆ ರಾಜಮಹಲ್ ಬೆಟ್ಟಗಳು. ಈ ಮಹಾದೇವ ಬೆಟ್ಟಗಳು ಮತ್ತು ರಾಜಮಹಲ್ ಬೆಟ್ಟಗಳ ಮಧ್ಯೆ ಕಂಡು ಬರುವಂತ ಒಂದು ಪ್ರಸ್ಥಭೂಮಿ ಇದೆ. ಇದಕ್ಕೆ ಯಾವ ಪ್ರಸ್ಥಭೂಮಿ ಅಂತ ಕರೀತಾರಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಛೋಟಾ ನಾಗಪುರ ಪ್ರಸ್ಥಭೂಮಿ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಏನಂತ ಕರೀತಾರಂದ್ರೆ ಭಾರತದ ರೂರ್ ಅಂತ ಕರೀತಾರೆ. ಭಾರತದ ರೂರ್. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್. ಇದು ಕ್ವಶನ್ ಆಗಿದೆ ನೋಡಿ. ಯಾವ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಎಂದು ಕರೆಯುತ್ತಾರಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಇದನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು. ಯಾವ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಎನ್ನುವುದಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು, ಭಾರತ ಖನಿಜ ಸಂಪನ್ಮೂಲಗಳ ಪಾತ್ರೆ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತ ರೂರ್ ಅಂತ ಯಾಕೆ ಕರೀತಾರಂದ್ರೆ ಇದು ಪರತ, ಬಕೇಟ, ಬೋವಣಿ, ತಾಟ. ವೆರಿ ಗುಡ್.
ಹಾಂಡೆ ಬರೀ ನೀವು ಹಂಗೆ ಬರೀ. ಚಮಚೆ, ಗುಡ್. ಗಿಂಡಿ, ಗಂಗಾಳ, ಗುಡ್. ತಂಬಿಗಿ. ನೋಡಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಂತ ಕರೀತಾರೆ. ರೂರ್ ಎಲ್ಲಿದೆ ಅಂದ್ರೆ ಜರ್ಮನಿ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ಜರ್ಮನಿ ದೇಶದಲ್ಲಿ ರೂರ್ ಎದಕ್ ಫೇಮಸ್ ಆಗಿದೆ ಅಂದ್ರೆ ರೂರ್ ಅಲ್ಲಿ ಖನಿಜ ಸಂಪನ್ಮೂಲಗಳಿಗೆ ಫೇಮಸ್ ಆಗಿದೆ. ಆ ಖನಿಜ ಸಂಪನ್ಮೂಲಗಳಿಗೆ ಫೇಮಸ್ ಆಗಿದ್ದರಿಂದ ಅದನ್ನ ರೂರ್ ಅಂತ ಕರೀತಾರೆ. ಈ ರಾಜಮಹಲ್ ಬೆಟ್ಟಗಳಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಯಾವಂತ ಕ್ವಶನ್ ಕೇಳಿದ್ದಾನೆ. ಸಂತಾಲ ಜನಾಂಗ ನೋಡಿ. ಸಂತಾಲ ಎಂಬ ಬುಡಕಟ್ಟು ಜನಾಂಗ 1855ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಬುಡಕಟ್ಟು ಜನಾಂಗ ಅಂತ ಕರಿತೀವಿ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಬುಡಕಟ್ಟು ಜನಾಂಗ ಯಾವಂದ್ರೆ ಸಂತಾಲ ಜನಾಂಗ. 1855ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಒಂದು ಬುಡಕಟ್ಟು ಜನಾಂಗ ಯಾವಂದ್ರೆ ಸಂತಾಲ ಜನಾಂಗ ಅಂತ ಹೇಳಿ ಕರೆಯಲ್ಪಡ್ತಾರೆ. ಆ ಸಂತಾಲ ಜನಾಂಗ ಎಲ್ಲಿ ಕಂಡು ಬರ್ತಾರಂದ್ರೆ ರಾಜಮಹಲ್ ಬೆಟ್ಟಗಳಲ್ಲಿ ಕಂಡು ಬರ್ತಾ ಇದ್ರು. ಸಿದ್ದು ಮುಂಜಿ ಮತ್ತು ಕನ್ನು ಮುಂಜಿ ಅನ್ನುವಂತ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಬುಡಕಟ್ಟು ಜನಾಂಗ ಅಂತ ಹೇಳಿ ಗುರುತಿಸ್ತೀವಿ. ಇಷ್ಟು ನಮ್ಮ ಪರ್ಯಾಯ ಪ್ರಸ್ಥಭೂಮಿಯ ಕುರಿತು. ನಾಳೆ ಅವಧಿಯಲ್ಲಿ ಕರಾವಳಿ ಮತ್ತು ದ್ವೀಪಗಳನ್ನು ಕುರಿತು ಡಿಸ್ಕಸ್ ಮಾಡೋಣ. ಕರಾವಳಿ ಮತ್ತು ದ್ವೀಪಗಳನ್ನು ಕುರಿತು